ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಧನ್ವಂತರಿ ದಿವ್ಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಮಾರ್ನಿಂಗ್ ವ್ಲಾಗ್ಸ್ ಆಗಿರುತ್ತೆ ಇದು. ಹಾಗೆ ಇವತ್ತು ಹಾಸ್ಪಿಟಲ್ ವಿಸಿಟ್ ಕೂಡ ಇದೆ, ಚೆಕಪ್ಗೆ ಹೋಗಬೇಕಾಗಿದೆ. ಹಾಸ್ಪಿಟಲ್ಗೆ ಹೋದೆ ಮತ್ತು ಎಷ್ಟು ಮನಸ್ಸು ನನಗೆ ಏನೆಲ್ಲ ಹೇಳಿದ್ರು ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮೊದಲಿಗೆ ಮಗಳನ್ನ ಫಸ್ಟ್ ಸ್ಕೂಲ್ ಎದ್ದಿದೆ, ಟಿಫನ್ ಮಾಡಿ ಎಲ್ಲ ಕೆಲಸ ಮಾಡಿ ಮಗಳನ್ನ ಸ್ಕೂಲಿಗೆ ಕಳಿಸ್ದೆ. ಅದಾದಮೇಲೆ ಬಂದು ಏನೇನಿಲ್ಲ ಬೇರೆ ಬೇರೆ ಕೆಲಸ ಇದೆ. ಸ್ಕೂಲಿಗೆ ಹೋಗೋವರೆಗೂ ಬೇರೆ ಕೆಲಸಗಳೆಲ್ಲ ಆಗಲ್ಲ, ಬರೀ ಅವ್ರನ್ನ ರೆಡಿ ಮಾಡಿ ಅವ್ರನ್ನ ಕಳಿಸೋದೆ, ಅವ್ರಿಗೆ ಟಿಫನ್ ಮಾಡೋದೇ ಆಗೋಗ್ಬಿಡುತ್ತೆ. ಆಮೇಲೆ ಬಂದು ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಹಾಸ್ಪಿಟಲ್ಗೆ ಹೋಗಬೇಕಾಗಿರೋದ್ರಿಂದ ಆಮೇಲೆ ರೆಡಿ ಆಗೋಣ ಅಂತ ಹೇಳಿ ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಇವತ್ತು ನನ್ನದು ಹಾಸ್ಪಿಟಲ್ಲು ಡಾಕ್ಟರ್ ಸಿಗೋದು 12 ಆಫ್ಟರ್ನೂನ್ ಅಂತ ಹೇಳಿದರು. ಸೊ ಹಾಗಾಗಿ ಇನ್ನೂ ಟೈಮ್ ಇತ್ತು. ಆಮೇಲೆ ಇನ್ನೊಂದೇನೆಂದರೆ ಇವತ್ತು ಹಸ್ಬೆಂಡ್ ನನಗೋಸ್ಕರ ರಜಾ ಹಾಕಿದರು ಆಫೀಸ್ಗೆ. ಅಂದರೆ ನನಗೆ ಯಾವಾಗಲೇ ಹಾಸ್ಪಿಟಲ್ ಹೋಗ್ಬೇಕಂದ್ರೂ ಅವ್ರು ಒಂದಿನ ರಜಾ ಹಾಕ್ಬಿಡ್ತಾರೆ. ನಂಗೆ ಅದೇ ಖುಷಿ, ನನಗೋಸ್ಕರ ಒಂದಿನ ಅಂತ ಸ್ಪೆಂಡ್ ಮಾಡ್ತಾರೆ. ಯಾಕಂದರೆ ನಾನು ಬೇರೆ ದಿನ ಎಲ್ಲ ನಮಗಷ್ಟು ಒಂದಿನ ಪೂರ್ತಿ ಸಿಗಲ್ಲ. ಅವರು ಕೆಲಸ ಅಂತ ಇರ್ತಾರೆ. ಸೊ ಹಾಸ್ಪಿಟಲ್ಗೋಸ್ಕರ ಒಂದಿನ ಅವ್ರ ಜೊತೆ ಹೊರಗಡೆ ಹೋದಂಗೆ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ಇದಾದಮೇಲೆ ಕಿಚನಲ್ಲಿ ಏನೆಲ್ಲ ಕೆಲಸ ಬ್ಯಾಲೆನ್ಸ್ ಇತ್ತು ಮುಗಿಸಿ ನೆಕ್ಸ್ಟ್ಗೆ ರೂಮಿಗೆ ಬಂದೆ. ರೂಮಲ್ಲೂ ಅಷ್ಟೇ ಮಗಳಿಗೆ ಸ್ಕೂಲಿಗೆ ಕಳಿಸೋವರೆಗೂ ಅವ್ರು ಎದ್ದಿರೋದೆಲ್ಲ ಹೆಂಗಿರುತ್ತೋ ಹಾಗೆ ಇರುತ್ತೆ, ಏನೂ ಎತ್ತಿಕ್ಕಿರಲ್ಲ. ಅವಳಿಗೆ ಎಬ್ಬಿಸು, ಹಾಲು ಕುಡಿಸು, ಟಿಫನ್ ಮಾಡಿಸು, ಸ್ನಾನ ಮಾಡಿಸು, ರೆಡಿ ಮಾಡಿಸು ಅಂತ ಅದು ಇದನ್ನೇ ಆಗೋಗ್ಬಿಡುತ್ತೆ. ಸೊ ಏನು ಕೂಡ ಬೆಡ್ಶೀಟ್ ಆಗಲಿ ಏನು ಮಡ್ಚಾಕಿರಲ್ಲ. ಅಪ್ಪ ಮಗಳು ಮಲ್ಕೊಂಡಿರ್ತಾರೆ, ಸ್ಕ್ರೀನ್ ಕೂಡ ತೆಗ್ದಿರಲ್ಲ ವಿಂಡೋದು. ಅದೆಲ್ಲ ಕ್ಲೀನಾಗಿ ಮಾಡಿ ಬೆಡ್ಶೀಟೆಲ್ಲ ಮಡ್ಚಾಕಿ ರೂಮೆಲ್ಲ ಸ್ವಲ್ಪ ಮನೆ ಪೂರ್ತಿ ಎಲ್ಲ ಕ್ಲೀನಾಗಿ ಮಾಡಿರ್ತೀನಿ. ಬಟ್ ರೂಮ್ ಒಂದು ಮಾತ್ರ ಬ್ಯಾಲೆನ್ಸ್ ಇಟ್ಟಿರ್ತೀನಿ. ಯಾಕಂದರೆ ಮಗಳು ಸ್ಕೂಲಿಗೆ ಕಳ್ಸಾದ್ಮೇಲೆ ನಾನು ಯಾವಾಗಲೂ ರೂಮ್ನ ಹೋಗಿ ಕ್ಲೀನ್ ಮಾಡೋದು. ಮಗಳು ಮತ್ತು ಹಸ್ಬೆಂಡ್ ಇಬ್ಬರು ಹೋದ್ಮೇಲೆ. ಇವತ್ತು ಹಸ್ಬೆಂಡ್ ಇದ್ದಾರೆ, ಸೊ ಮಗಳು ಸ್ಕೂಲ್ಗೆ ಹೋದ್ಲಲ್ಲ, ಹಾಗಾಗಿ ರೂಮೆಲ್ಲ ಕ್ಲೀನಾಗೆಲ್ಲ ಮಾಡಿಕೊಂಡು ರೂಮಲ್ಲಿ ಏನೆಲ್ಲ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡೆ. ಇದು ನನ್ನ ಪ್ರೆಗ್ನೆನ್ಸಿ ರೊಟೀನ್ ವ್ಲಾಗ್ ಆಗಿರುತ್ತೆ. ಇನ್ಮೇಲಿಂದ ಹೀಗೆ ಪ್ರೆಗ್ನೆನ್ಸಿ ವ್ಲಾಗ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನಾನು ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಸೊ ಹಾಗಾಗಿ ಆಮೇಲೆ ಇನ್ನೊಂದೇನೆಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಾನು ಆವಾಗವಾಗ ವೀಡಿಯೋಸ್ ಮಾಡಿಕೊಳ್ಳೋದಕ್ಕೆ ಆಗಲ್ಲ. ಯಾಕಂದರೆ ಬೇರೆಯವ್ರಿಗೂ ಪ್ರೈವೇಸಿ ಬೇಕು, ಈವನ್ ನನಗೂ ಕೂಡ ಪ್ರೈವೇಸಿ ಬೇಕು ವೀಡಿಯೋ ಮಾಡೋದಕ್ಕೂ. ಬೇರೆಯವ್ರ ಮುಂದೆಲ್ಲ ವೀಡಿಯೋಸ್ ಮಾಡ್ಕೊತಾರೆ, ನನಗೂ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ಹಾಗಾಗಿ ನಾನು ಯಾವಾಗ ಎಲ್ಲ ಒಬ್ಬಳೇ ಇರ್ತೀನಿ ಆವಾಗಷ್ಟೇ ನಾನು ವೀಡಿಯೋಸ್ನ ಕ್ಲಿಪ್ಸ್ನ ತೊಗೋತಾ ಇರ್ತೀನಿ. ರೂಮೆಲ್ಲ ಒಂದು ಕಡೆಯಿಂದ ಕ್ಲೀನ್ ಆಯಿತು. ಅದೆಲ್ಲ ಆದಮೇಲೆ ನಾನು ನೆಕ್ಸ್ಟು ಹಾಸ್ಪಿಟಲ್ಗೆ ಹೋಗೋದಕ್ಕೆ ನಂದು ಸ್ನಾನ ಎಲ್ಲ ಆಗಿತ್ತು. ಹಾಸ್ಪಿಟಲ್ಗೆ ಹೋಗೋದಕ್ಕೆ ಯಾವುದು ಡ್ರೆಸ್ ತೊಗೊಳ್ಳೋಣ ಅಂತ ಎಲ್ಲ ಹೇಳಿ ಅದನ್ನೆಲ್ಲ ಎತ್ತಿಟ್ಕೋಬೇಕಾಗಿತ್ತು ಫಸ್ಟು. ಆಮೇಲೆ ಜೊತೆಗೆ ಹಾಸ್ಪಿಟಲ್ ವಿಸಿಟ್ಗೋಸ್ಕರ ರಿಪೋರ್ಟ್ಸ್ ಎಲ್ಲ ನಾನು ಎತ್ತಿಟ್ಟೆ. ಅದನ್ನು ಕೂಡ ಎಲ್ಲ ಎತ್ತಿ ನೀಟಾಗಿ ಇಟ್ಕೋಬೇಕು, ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋಬೇಕು. ಅಂದರೆ ಹಾಸ್ಪಿಟಲ್ ಅಂದರೆ ನಾರ್ಮಲಾಗಿ ಫೈಲ್ಸ್ ಎಲ್ಲ ತೊಗೊಂಡೋಗ್ಬೇಕು, ಡಾಕ್ಟರ್ಗೆ ಏನೇನೆಲ್ಲ ತೋರಿಸ್ಬೇಕು ಅದನ್ನು. ಜೊತೆಗೆ ವಾಟರ್ ಬಾಟಲ್ಲು, ಸ್ವಲ್ಪ ಪರ್ಸ್ನಲ್ ಥಿಂಗ್ಸ್ ಇರುತ್ತಲ್ವ. ಈಗ ಮಳೆ ಸೀಸನ್ ಆಗಿರೋದ್ರಿಂದ ಒಂದು ಅಂಬ್ರೆಲಾ ಕೂಡ ಯಾವಾಗಲೂ ನನ್ನ ಬ್ಯಾಗಲ್ಲಿರುತ್ತೆ, ಅದು ಎಲ್ಲ ತೊಗೊಂಡೋಗ್ಬೇಕು. ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಟಿಫನ್ ಎಲ್ಲ ಮುಗಿಸ್ಕೊಂಡೆ. ಇನ್ನೂ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ಹಿಂದೆಗಡೆ ನಮ್ಮದು ಹಿತ್ತಲಿದೆ, ಸ್ವಲ್ಪ ಅಲ್ಲಿ ಫ್ರೆಶ್ ಗಾಳಿ ಸಿಗುತ್ತೆ. ಸೊ ನಾನು ಅಲ್ಲಿ ಆವಾಗವಾಗ ವಾಕಿಂಗ್ ಮಾಡ್ತಾಯಿರ್ತೀನಿ. ಇದೆಲ್ಲ ಗಿಡಗಳನ್ನ ನೋಡಿಕೊಂಡು ನ್ಯಾಚುರಲ್ಲಾಗಿ ಓಡಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗೂ ತುಂಬ ಇಷ್ಟ ಆಗುತ್ತೆ ಗ್ರೀನಲ್ಲಿ ಓಡಾಡೋದು. ಸ್ವಲ್ಪ ಗಿಡಗಳಿದೆ, ಅದ್ರ ಜೊತೆಗೆ ಸ್ವಲ್ಪ ಓಡಾಡಿಕೊಂಡು ಅವನ್ನೆಲ್ಲ ನೋಡಿಕೊಂಡು ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿದೆ ಒಂದು ಸ್ವಲ್ಪ ಹೊತ್ತು. ಯಾಕಂದರೆ ಟಿಫನ್ ತಿಂದಿದ್ದು ಹಂಗೆ ಕುತ್ಕೊಳ್ಳೋಕ್ಕಾಗಲ್ಲಲ್ವ, ತಿಂದ್ಬಿಟ್ಟು ಸ್ವಲ್ಪ ಆದರೂ 1-2 ರೌಂಡ್ ವಾಕಿಂಗ್ ಮಾಡಬೇಕು. ಹಾಗಾಗಿ ನಾನು ಹಿಂದೆ ಬಂದೆ. ನೋಡಿ ನಮ್ಮದಲ್ಲಿ ಈ ಥರ ಗಿಡಗಳೆಲ್ಲ ಬೆಳೆಸಿದ್ದೀವಿ ಹಿಂದೆಗಡೆ ಇದ್ದಲ್ಲಿ. ಅದ್ರ ಜೊತೆಗೆ ಸ್ವಲ್ಪ ಹಾಗೆ ಓಡಾಡ್ತಾಯಿದ್ದೆ. ಅಲ್ಲಿ ಹಂಗೆ ಒಂದು
ಹಲಸಿನ ಮರ ಇದೆ ಹಿಂದೆ, ಅಲ್ಲಿ ಒಂದು ಜೇನು ಗೂಡು ಕಟ್ಟಿತ್ತು, ಅದನ್ನ ನೋಡ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೆ. ಆಮೇಲೆ ನಮ್ಮದೊಂದು ಸೀಬೆಕಾಯಿ ಮರ ಇದೆ, ಅದು ತುಂಬ ಬಿಟ್ಟಿದೆ ಕಾಯಿಗಳು, ಬಟ್ ಇನ್ನೂ ದಪ್ಪ ಆಗಿಲ್ಲ. ಅದನ್ನು ಎಲ್ಲ ಚೆಕ್ ಮಾಡ್ತಿದ್ದೆ, ಯಾವ್ದಾದ್ರು ಸಿಗುತ್ತಾ ದಪ್ಪ ಆಗಿರೋ ತಿನ್ನೋಕ್ಕೆ ಅಂತ. ಹೀಗೆ ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಮತ್ತೆ ರೂಮ್ಗೆ ಬಂದು ಹೇಳಿದ್ನಲ್ಲ ಹಾಸ್ಪಿಟಲ್ ಹೋಗ್ಬೇಕಾಗಿರೋದ್ರಿಂದ ಯಾವ ಡ್ರೆಸ್ ಹಾಕ್ಕೋಬೇಕಂತ ಹೇಳಿ ಎತ್ತಿ ಇಡ್ತಾ ಇದ್ದೀನಿ, ಯಾವ ಡ್ರೆಸ್ ಹಾಕ್ಕೋಬೇಕಂತ ಡಿಸೈಡ್ ಮಾಡ್ತಿದ್ದೀನಿ. ಅಂದರೆ ಇವಾಗ ಮೊದಲಾಗ್ತಿದ್ದಂತಹ ಡ್ರೆಸ್ಗಳೆಲ್ಲ ಯಾವುದೂ ಆಗೋದಿಲ್ಲ ನನಗೆ. ಅದು ಕಾಮನ್ ಪ್ರೆಗ್ನೆನ್ಸಿ ಆದಮೇಲೆ ಮೊದಲಿನ ಡ್ರೆಸ್ಗಳೆಲ್ಲ ಟೈಟ್ ಆಗೋದು, ಫಿಟ್ ಆಗೋದು ಅದು ಕಾಮನ್ನು. ಅದೇ ರೀತಿ ನನಗೂ ಕೂಡ. ಹಾಗಾಗಿ ನಾನು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅಥವಾ ಎಲ್ಲರೂ ಹೊರಗಡೆ ಹೋಗೋದಕ್ಕೆ ಅಂತ ಹೇಳಿ ಹೊಸ ಸ್ವಲ್ಪ ಟಾಪ್ಸ್ಗಳನ್ನೆಲ್ಲ ತರಿಸ್ಕೊಂಡಿದ್ದೀನಿ. ಅಂಬ್ರೆಲಾ ಟಾಪ್ಸು ನಾನು ಸ್ವಲ್ಪ, ಅಂದರೆ ನಂದು ನಾರ್ಮಲಾಗಿ ಎಲ್ ಸೈಜ್ ಇತ್ತು, ಬಟ್ ನಾನು ಇವಾಗೆಲ್ಲ XXL ಆ ಥರ ಟಾಪ್ಸ್ಗಳನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿ 2 ಟಾಪಲ್ಲಿ ನಾನು ಯಾವ್ದು ಹಾಕ್ಕೊಳ್ಳೋದು ಅಂತ ಚೂಸ್ ಮಾಡ್ತಾಯಿದ್ದೆ ಫಸ್ಟ್. ಅಂದರೆ ಎಲ್ಲಿಗಾರು ಹೋಗಬೇಕಂದ್ರೆ ಅದು ಹೆಣ್ಮಕ್ಳಿಗೆ ಕಾಮನ್ ಅಲ್ವಾ, ಯಾವ್ದು ಹಾಕ್ಕೊಳ್ಳೋದು ಏನು ಅಂತ. ಅದಕ್ಕೆ ಹಾಕ್ಕೊಂಡು ನೋಡ್ತಾಯಿದ್ದೆ, ಯಾವುದು ತುಂಬ ಲೂಸಾಗಿ, ಅಂದರೆ XXL ಅಂದರೆ ತುಂಬಾ ಲೂಸ್ ಇದೆ. ಹಾಗಾಗಿ ನನಗೆ ಆಗೋ ಅಂಥದ್ದು ನಾರ್ಮಲಾಗಿ ನೋಡ್ತಾಯಿದ್ದೆ ಯಾವ್ದು ಇವಾಗ ಸರಿಗೆ ಸೂಟ್ ಆಗುತ್ತೆ ಅಂತ. ಆಮೇಲೆ ಲಾಸ್ಟಲ್ಲಿ ಚೂಸ್ ಮಾಡಿ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡು ಈಗ ರೆಡಿ ಆಗ್ತಾಯಿದ್ದೀನಿ. ರೆಡಿ ಎಲ್ಲ ಆದಮೇಲೆ ಲಾಸ್ಟ್ಗೆ ದೇವ್ರಿಗೆ ಹೋಗಿ ಕೈ ಮುಗಿಬೇಕಲ್ವ. ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ಅಂದರೆ ಸ್ವಲ್ಪ ಭಯ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಹಾಗಾಗಿ ಸ್ವಲ್ಪ ದೇವ್ರ ಪೂಜೆ ಮಾಡಿಬಿಟ್ಟು ಕೈ ಮುಗಿಬಿಟ್ಟು ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ಈಗ ದೇವ್ರ ಮನೆಗೆ ಬಂದು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿ ಸಲ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ತುಂಬಾ ಭಯ ಇರುತ್ತೆ. ನೈಟೆಲ್ಲ ನಿದ್ದೆನೇ ಬರೋಲ್ಲ ಹೇಳ್ಬೇಕಂದ್ರೆ. ಏಕೆಂದರೆ ಫಸ್ಟೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಹಾಗಾಗಿ ಯಾವುದ್ರ ಮೇಲೂ ತುಂಬ ಹೋಪ್ಸ್ ಇಟ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಎಷ್ಟೇ ಒಂದು ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡಿದ್ರು ನೆಗೆಟಿವ್ ಥಿಂಕಿಂಗ್ ಅಂತೂ ಒಂದು ಸ್ವಲ್ಪ ಆದರೂ ಇದ್ದೇ ಇರುತ್ತೆ. ಹಾಗಾಗಿ ಭಯ ಇರುತ್ತೆ. ಭಯ ಆದಾಗ ನಮಗೆ ಮೊರೆ ಹೋಗಬೇಕಾಗಿರೋ ದೇವರೇ ಅಲ್ವಾ. ಸೊ ಹಾಗಾಗಿ ಈಗ ಮನೆ ಬಿಟ್ಟು ಹೋಗ್ತಾಯಿದ್ದೀವಿ ನಾವು 2 ವೀಲರಲ್ಲಿ. ಸ್ವಲ್ಪ ದೂರ ಅಷ್ಟೇ 2 ವೀಲರಲ್ಲಿ ಹೋಗಿ ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. 2 ವೀಲರು ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ಸೇಫ್ ಅಲ್ಲ ಈ ಟೈಮಲ್ಲಿ ಅಂತ ಸ್ವಲ್ಪ ದೂರ ಹೋಗಿ ಬೈಕ್ ಮೆಟ್ರೋ ಸ್ಟೇಷನಲ್ಲಿ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಮೆಟ್ರೋಗೆ ಹೋದ್ವಿ. ಹಸ್ಬೆಂಡ್ ಒಂದಿನ ನನಗೋಸ್ಕರ ರಜೆ ಹಾಕಿರೋದು. ಒಂಥರ ಖುಷಿ, ಒಂಥರ ಡೇಟಿಂಗ್ ಮಾಡ್ತಾಯಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಇಬ್ಬರೇ ಹೊರಗಡೆ ಹೋಗ್ತಾಯಿರೋದು, ಮಗಳನ್ನೂ ಕರ್ಕೊಂಡು ಹೋಗಿಲ್ಲ ಎಲ್ಲೂ. ಮೆಟ್ರೋದಲ್ಲಿ ಹೋಗಿ ಹಾಸ್ಪಿಟಲೆಲ್ಲ ತೋರಿಸ್ಕೊಂಡು ಹಾಗೆ ಹೋಟೆಲ್ಗೆಲ್ಲ ಹೋಗಿ ಓಡಾಡ್ಕೊಂಡು ಬರೋದು, ಅದೊಂಥರ ಖುಷಿ. ಫುಲ್ಲು ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ದು. ಮೆಟ್ರೋ ಸ್ಟೇಷನಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ವಿ. ಆಮೇಲೆ ಮೆಟ್ರೋ ಬಂತು. ಅದಾದಮೇಲೆ ಹೋಗಿ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಅಲ್ಲಿಂದ ಹೋಟೆಲ್ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ. ನಾನು ತೋರಿಸ್ತಾ ಇರೋ ಹಾಸ್ಪಿಟಲ್ ಬಂದು ಮೈಸೂರು ರೋಡಲ್ಲಿ ಇರೋವಂಥ ನೇಟಸ್ ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲು. ಚೆನ್ನಾಗಿ ನೋಡ್ತಾರೆ ಹಾಸ್ಪಿಟಲಲ್ಲಿ. ಆಮೇಲೆ ಅಲ್ಲಿ ಏನಂದರೆ ಇವತ್ತು ನನಗೆ ಬರೀ ಚೆಕಪ್ ಅಷ್ಟೇ ಇದ್ದಿದ್ದು, ಸ್ಕ್ಯಾನಿಂಗ್ ಎಲ್ಲ ಏನೂ ಇದ್ದಿಲ್ಲ. ಜಸ್ಟ್ ಚೆಕಪ್ ಅಷ್ಟೇ ಇದ್ದಿದ್ದು ಇವತ್ತು. ಚೆಕಪ್ಸ್ ಇತ್ತು ಮತ್ತು ಮಾತ್ರೆ ಏನಾದರೂ ಚೇಂಜಸ್ ಮಾಡಿಕೊಡ್ತಾರಾ ಅಂತ ಹೇಳಿ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ. ಮಾತ್ರೆ ಏನಿಲ್ಲ, ಸೇಮ್ ಫಸ್ಟಿಂದ ಏನೇನು ಕೊಟ್ಟಿದ್ರು ಅದೇ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ಅದಾದಮೇಲೆ ಏನು ಹೊಸ್ದಾಗಿ ವ್ಯಾಕ್ಸಿನೇಷನ್ ಹಾಕಿದ್ರು ನನಗೊಂದು, ತೋಳಿಗೆ ಕೈಗೆ ಇಂಜೆಕ್ಷನ್ ಹಾಕಿದ್ರು ಒಂದು. ಹೇಳಿದ್ದಾರೆ ಜ್ವರ ಬರ್ಬೋದು, ಬರುತ್ತೆ ಜ್ವರ ವ್ಯಾಕ್ಸಿನೇಷನ್ ಹಾಕಿರೋದ್ರಿಂದ ಅಂತ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಬಾಯ್ ಬಾಯ್.